ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಮನಸ್ಸುಗಳ ಮಧುರ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಬನ್ನಿ ಇವತ್ತಿನ ಲಾಗು ಏನಂತ ನೋಡ್ಕೊಂಬರೋಣ. ನಾನಿಲ್ಲಿ ಏನು ಮಾಡ್ತಾಯಿದ್ದೀನಿ ಅಂದ್ರೆ ಲಂಚ್ ಬ್ಯಾಗ್ ಬರುತ್ತಲ್ರಿ, ಅದನ್ನು ಲಂಚ್ ಬ್ಯಾಗು ಸ್ಟಿಚ್ ಮಾಡಾಕತ್ತೀನಿ. ಅದು ಯಾವ ಥರ ಅಂತಂದು ಜಸ್ಟು ನಾನಿಲ್ಲಿ ಎರಡು ಪೀಸ್ ತಗೊಂಡು ಲಂಚ್ ಬ್ಯಾಗ್ನ ಸ್ಟಿಚ್ ಮಾಡಾಕತ್ತೀನಿ. ಆಲ್ರೆಡಿ ನಾನು ನಮ್ಮ ಸಾನ್ವಿಗಂತಂದು ಒಂದು ಲಂಚ್ ಬ್ಯಾಗ್ನ ಸ್ಟಿಚ್ ಮಾಡಿದ್ನೆ, ಅದನ್ನೇನು ಸೇಲ್ ಮಾಡ್ಕೊಂಡಿಲ್ಲ, ಬಟ್ಟು ಸ್ಟಿಚ್ ಮಾಡಿದ್ದು ತೋರಿಸೀನಿ. ಬನ್ನಿ ಇವಾಗ ಇದ್ರದ್ದು ಅಳತೆ ನೋಡ್ಕೊಳ್ಳಮ್ಮ ಎಷ್ಟು ತೊಗೊಂಡಿ ಅಂತ. ಜಸ್ಟ್ ಈ ಥರ ಎರಡು ಪೀಸ್ ಆದ್ರೆ ಆಗಿಬಿಡುತ್ತಲ್ರಿ, ಹಂಗಾಗಿ ನಾನಿಲ್ಲಿ ಎರಡು ಪೀಸ್ ತೊಗೊಂಡು ಇದನ್ನು ಮಾಡೀನಿ. ಇದು ಉದ್ದ ಬಂದು 18 ಇಂಚ್ ಐತಿ. ಕಾಣಿಸ್ತೈತಲ್ರಿ? ಕಾಣಿಸೋಲ್ತ್ರಿ, ಯಾಕಂದ್ರೆ ಕ್ಯಾಮ್ರಾ ಸ್ವಲ್ಪ ದೂರ ಹಿಡ್ದೀನಿ, ಹಂಗಾಗಿ. ಇದು ಅಗಲ ಬಂದು 10 ಇಂಚು. ಇನ್ನೊಂದು ಪೀಸ್ ನೋಡ್ಕೊಂಡ್ರಿ, ಇದು ಒಂದು ಪೀಸು, ಆಮೇಲೆ ಇನ್ನೊಂದು ಪೀಸು. ಈ ಪೀಸು ಅಳತೆ ನೋಡೋಣ. ಈ ಪೀಸು ಅಳತೆ ಉದ್ದ ಬಂದು 20 ಇಂಚ್ ತೊಗೊಂಡಿನಿ, ಅಗಲ ಬಂದು ಎಷ್ಟು 8 ಇಂಚ್ ತೊಗೊಂಡಿನಿ. ಸಾರಿ 8 ಇಂಚ್ ಅಲ್ರಿ, 9 ಇಂಚ್ ತೊಗೊಂಡೀನಿ. 9 ಇಂಚು ಇದು ಇಷ್ಟು ತೊಗೊಂಡಿದ್ರೆ ಆಯಿತು. ಈಗ ಇದನ್ನು ಸ್ಟಿಚ್ ಮಾಡೋಣ. ಇದಕ್ಕೆ ಚಿಪ್ ಹಾಕಿ ಇದು ಸ್ಟಿಚ್ ಮಾಡೋಣ. ಇಲ್ಲಿ ನೋಡಿ, ನಾನು ಇನ್ನೊಂದು ಸೇರಿ ತೋರ್ಸಾಕತ್ತೀನಿ. ಅದು 18 ಇಂಚು, ಆಮೇಲೆ ಅಗಲ ಬಂದು 10 ಇಂಚು. ಅದು ಮೊದಲಾಗ ತೋರಿಸಿದ್ನಲ್ರಿ, ಅದು 10 ಇಂಚು. ಇಷ್ಟು ತೊಗೊಂಡ್ರೆ ನಮ್ಮದು ಪರ್ಫೆಕ್ಟಾಗಿ ಆರ್ಡ್ರ್ ಮಾಡಿರ್ತೇವಲ್ರಿ, ಆ ಥರ ಆರ್ಡ್ರ್ ಮಾಡಿದ ರೀತಿಯೇ ಬರುತ್ತಾ. ಹಂಗಾಗಿ ನಾನು ಇಲ್ಲಿ ಅದೇ ಥರನ ಸ್ಟಿಚ್ ಮಾಡಾಕತ್ತೀನಿ. ಇಲ್ಲಿ ಹಿಂದ್ಗಡೆ ಒಂದು ಫ್ಯಾಬ್ರಿಕ್ ಬೇರೆ ಹಾಕೀನಿ, ಮುಂದ್ಗಡೆ ಒಂದು ಫ್ಯಾಬ್ರಿಕ್ ಬೇರೆ ಹಾಕೀನಿ. ಆಮೇಲೆ ಇಲ್ಲಿ ನಾನು ಒಳಗಡೆ ಈ ಥರ ಅಕ್ಕಿ ಚೀಲ ಬರುತ್ತಲ್ರಿ, ಆ ಅಕ್ಕಿ ಚೀಲನ ಹಾಕೀನಿ. ಹಂಗಂದ್ರೆ ಅಕ್ಕಿ ಚೀಲ ಹಾಕಿದ್ದು ಮಾಡಿದ್ರೆ ಬಟ್ಟೆ ಟೈಟಾಗಿ ಕುಂದ್ರುತ್ತೆ. ಬರೀ ಬಟ್ಟೆದಾದ್ರೆ ನೀಟ್ ಅನ್ಸೋದಿಲ್ರಿ, ಹಂಗಾಗಿ ನಾನಿಲ್ಲಿ ಅಕ್ಕಿ ಚೀಲನ ತೊಗೊಂಡಿನಿ. ಆಮೇಲೆ ಇದನ್ನೆಲ್ಲ ಸುತ್ತಲಕ್ಕೂ ಈ ಥರ ಹೊಲ್ಗೆ ಹಾಕ್ಕೊಂಡು, ಆಮೇಲೆ ಈ ಥರ ಸೆಂಟ್ರು ಆ ಕಡೆ ಈ ಕಡೆ ಚೌಕ್ ಭಾಗ ಮಾಡ್ಕೊಂಡು ಹಾಕಂದ್ರೆ ಒಂಥರ ಯಾವ ಥರ ಕಾಣಿಸ್ತೈತೆ ಅಂದ್ರೆ ಸೇಮ್ ನಾವು ಅಂಗಡಿ ತಂದಿರ್ತೀವಲ್ರಿ, ಅದೇ ಥರನೇ ಇರುತ್ತೆ. ಹಂಗಾಗಿ ನಾನು ಇದನ್ನು ಅದೇ ಥರನ ಸ್ಟಿಚ್ ಮಾಡ್ಕೊಂಡೀನಿ. ಬನ್ನಿ ಇದಕ್ಕೆ ಇವಾಗ ಜಿಪ್ಪು ಅಟ್ಯಾಚ್ ಮಾಡೋಣ. ಈ ಥರ ಮೇಲ್ಗಡೆ ಇಟ್ಕೊಂಡು ಜಿಪ್ಪನ್ನ ಅಟ್ಯಾಚ್ ಮಾಡ್ಕೋಬೇಕು ನೀಟಾಗಿ. ಬಟ್ಟೆಯನ್ನು ಅದನ್ನು ಎರಡೂ ಇಟ್ಕೊಂಡು ನೀಟಾಗಿ ಜಿಪ್ಪನ್ನ ಅಟ್ಯಾಚ್ ಮಾಡ್ಕೊಳ್ಳೋಣ. ನೋಡಿ, ಇವಾಗ ಜಿಪ್ಪು ಅಟ್ಯಾಚ್ ಮಾಡಿದ್ದಾಯ್ತು. ಅದನ್ನು ಈ ಥರ ಫೋಲ್ಡ್ ಮಾಡಿ ಮತ್ತೆ ಇದ್ರ ಮೇಲ್ಗಡೆ ಒಂದು ಹೊಲಿಗೆ ಹಾಕ್ಕೊಳ್ಳೋಣ. ಅಂದರೆ ಆ ಥರ ರಿಟರ್ನ್ ಮಾಡಿ ಹೊಲಿಗೆ ಹಾಕಂದ್ರೆ ಗ್ರಿಫ್ ಕುಂದಿರುತ್ತೆ, ಹಂಗಾಗಿ ನಾನು ರಿಟರ್ನ್ ಮಾಡಿ ಹೊಲಿಗೆ ಹಾಕ್ಕೊಂಡಿನಿ. ಈಗ ಈ ಥರ ಸೆಂಟ್ರದಾಗ ಫೋಲ್ಡ್ ಮಾಡಿ, ಈ ಥರ ಸೆಂಟ್ರು ಎರಡೂ ಸೌನಾಗಿ ಫೋಲ್ಡ್ ಮಾಡ್ಕೊಂಡು ಸೆಂಟ್ರು ಈ ಥರ ಒಂದು ಕಟ್ಸಕ್ಕಬೇಕು. ಆಮೇಲೆ ಅದನ್ನು ಇದು ಮಾಡಬೇಕಾದ್ರೆ ಇದಾಗುತ್ತೆ. ಬನ್ನಿ ಇವಾಗ ಕಸಿ ಅಟ್ಯಾಚ್ ಮಾಡಬೇಕಲ್ರಿ, ಕಸಿ ಅಟ್ಯಾಚ್ ಮಾಡೋಕ್ಕೆ ಈ ಕಡೆ 4 ಇಂಚು, ಆಮೇಲೆ ಆ ಕಡೆ 4 ಇಂಚಷ್ಟು ಮಾರ್ಕ್ ಮಾಡ್ಕೊಂಡಿನಿ. ನಾನು ಇಲ್ಲಿ ರೆಡಿಮೆಂಟು ಕಸಿ ಇದ್ದು ರೀ, ಒಂದು ಲಂಚ್ ಬ್ಯಾಗ್ ಅರ್ದಿತ್ತು, ಆಮೇಲೆ ಅದೇ ಕಸಿನ ಇಲ್ಲಿ ನಾನು ಯೂಸ್ ಮಾಡಾಕತ್ತೀನಿ. ಬನ್ನಿ ಇವಾಗ ನಾವು ಎಲ್ಲಿಗೆ ಮಾರ್ಕ್ ಮಾಡ್ಕೊಂಡಿರ್ತೀವಲ್ಲ ಅಲ್ಲಿಗೆ ಹಿಡ್ಕೊಂಡು ಈ ಕಸಿನ ನೀಟಾಗಿ ಅಟ್ಯಾಚ್ ಮಾಡ್ಕೋಬೇಕು. ಹಾಗಾದರೆ ನೋಡಿ, ನಾನಿವಾಗ 2 ಸೈಡು ಕಸಿನ ಅಟ್ಯಾಚ್ ಮಾಡೀನಿ. ನಿಮಗೆ ಈ ಥರ ರೆಡಿಮೇಡ್ ಕಸಿ ಇಲ್ಲಾಂದ್ರೂ ಬಟ್ಟೆ ಒಳಗೆ ಕಟ್ ಮಾಡ್ಕೊಂಡು ನೋಡಿಕೊಂಡು ಅದು ನಿಮ್ಮದು ಲೆಂತ್ ಎಷ್ಟು ಬೇಕೋ ಅಷ್ಟು ಲೆಂತ್ ನೋಡ್ಕೊಂಡು ಅದು ಅಟ್ಯಾಚ್ ಮಾಡ್ಕೊಂಡ್ರೆ ಸರಿ ಹೋಗುತ್ತೆ. ಈಗ ನಾನು ಅದೇ ಥರ ಇನ್ನೊಂದು ಪೀಸನ್ನು ಈ ಥರ ಸಮನಾಗಿ ಬರೋವಂಗೆ ಫೋಲ್ಡ್ ಮಾಡ್ಕೊಂಡು ಅದನ್ನು ಸೆಂಟ್ರನ್ನ ಕಟ್ ಮಾಡ್ಕೊಳಕತ್ತೀನಿ. ಇವಾಗ ನೋಡಿ, ಅದಕ್ಕೂ ಸಹ ನಾ ಇಲ್ಲಿ ಎರಡಕ್ಕೂ ಇದು ಮಾಡ್ಕೊಂಡು ಈ ಥರ ಆ ಕಡೆ ಸೆಂಟ್ರು ಈ ಕಡೆ ಸೆಂಟ್ರೂ ಇಟ್ಕೊಂಡು 2 ಕಡೆ ಕಸಿ ಹಚ್ಕೊಂಡಿನಿ. ಈಗ ಅದು ಅವಾಗಲೇ ಎರಡೂ
ಸೆಂಟ್ರ್ ಕಟ್ ಮಾಡಿದ್ವಲ್ಲ, ಆ ಸೆಂಟ್ರ್ ಇಟ್ಕೊಂಡು ಈ ಥರ ಕಟ್ ಮಾಡ್ಕೊಂಡು ಅಟ್ಯಾಚ್ ಮಾಡ್ಕೊಂಡು ಇವಾಗ 4 ಕಡೆನೂ ಸ್ಟಿಚ್ ಮಾಡ್ಕೋಬೇಕು. ಅದು ಬಟ್ಟೆ ಫುಲ್ಲು ಇದು ಬರೋವರೆಗೂ ಈ ಕಡೆ ಈ ಥರ 4 ಕಡೆನೂ ಸ್ಟಿಚ್ ಮಾಡ್ಕೋಬೇಕು. 4 ಕಡೆ ಸ್ಟಿಚ್ ಮಾಡ್ಕೊಂಡು ಇವಾಗ ಈ ಜಿಪ್ಪನ್ನ ಈ ಕಡೆ ಬಿಟ್ಟಿರ್ತೀವಲ್ಲ, ಆ ಜಿಪ್ಪು ಈ ಕಡೆ ಬಿಟ್ಟು ನೋಡಿ. ಇವಾಗ ನಾನು ಎಲ್ಲ ಕಡೆನೂ ಹೊಲಿಗೆ ಹಾಕ್ಕೊಂಡು ಇದನ್ನು ಹೊಲಿಗೆ ಹಾಕ್ಕೋಬೇಕಾದ್ರೆ ನೀವು 2 ಹೊಲಿಗೆ ಹಾಕಂದ್ರೆ ಚೆನ್ನಾಗಿ ಬರುತ್ತೆ. ನೀವು ಒಂದೇ ಹೊಲಿಗೆ ಹಾಕ್ಯಂದ್ರೆ ಅಷ್ಟೊಂದು ಗ್ರಿಫಾಗಿ ಬರೋದಿಲ್ಲ. ಥರ 2 ಹೊಲಿಗೆ ಹಾಕೊಂಡ್ರೆ ಗ್ರಿಫಾಗಿ ಬರುತ್ತೆ. ನೋಡಿರಿ, ನಾನು ಇಲ್ಲಿ ಉಗುರು ಬಿಟ್ಟಿದ್ದೆ ಇಲ್ಲಿ. ಅದು ಆವಾಗಲೇ ಸ್ವಲ್ಪ ಇದನ್ನು ಜಿಪ್ ಅಟ್ಯಾಚ್ ಮಾಡಬೇಕಾದ್ರೆ ಸ್ವಲ್ಪ ಸಿಕ್ಕೊಂಡು ಉಗುರೆಲ್ಲ ಮುರಿದೋಗ್ಬಿಡ್ತ್ರಿ. ಒಂಥರ ಹೂವಿನ ಥರ ಉಗುರು ಮುರಿದ್ರೆ ಬೇಜಾರು ಅನ್ನಿಸ್ತೈತೆಲ್ಲ. ಯಾಕಂದರೆ ಇಷ್ಟಪಟ್ಟು ಬಿಟ್ಟಿರ್ತೀವಲ್ರಿ, ಹಂಗಾಗಿ ಬಿಟ್ಟಿದ್ದೆಲ್ಲ ಇದಾಗ್ಬಿಟ್ರೆ ಕಟ್ಟಾಗ್ಬಿಟ್ರೆ ಬೇಜಾರು ಅನ್ನಿಸ್ತೈತಿ. ನೋಡಿರಿ, ಇಲ್ಲಿ ನಮ್ಮದು ಬ್ಯಾಗು ರೆಡಿ ಆಯಿತು. ಎಷ್ಟು ಚೆನ್ನಾಗಿ ಕಾಣಿಸಾಗತ್ತೈತಲ್ಲ. ಸೇಮ್ ಆರ್ಡ್ರು ಮಾಡಿದ್ದು ಬ್ಯಾಗು ಇಲ್ಲ ಅಂಗಡಿಯಾಗ ತಂದಿರ್ತೀವಲ್ಲ ಆ ಥರನೇ ಕಾಣಿಸಾಗತ್ತೈತಿ. ನಾನು ಇದು ನಂದು ನೆಟ್ ಡ್ರೆಸ್ಸು, ಹಂಗಾಗಿ ಇದು ಮಾಡಿದ್ನೆ. ಬನ್ನಿ, ಬ್ಯಾಗೆಲ್ಲ ಮುಗ್ದಿದ್ದಾಯಿತು. ನಾನು ಇವಾಗ ಹೊಸವು ನೈಟಿ ತೊಗೊಂಡಿದ್ನಲ್ರಿ, ಆ ನೈಟಿ ಕಸಿ ತುಂಬಾ ಕೆಳಗದವ. ಹಂಗಾಗಿ ಕಸಿ ಕಿತ್ತಿ ಸ್ವಲ್ಪ ಮೇಲ್ಗಡೆ ಹಚ್ಚಿದ್ರೆ ಕಸಿ ನೀಟಾಗಿರ್ತಾವೆ. ಹಂಗಾಗಿ ಇವನ್ನ ಕಿತ್ತಿ ಮೇಲ್ಗಡೆ ಹಚ್ಚಕೋತೀನಿ. ಹಾಯ್ ಫ್ರೆಂಡ್ಸ್, ಮತ್ತೆ ನಾನು ನೈಟ್ಲಿದ್ದ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡೋಕತ್ತೀನಿ. ಒಂದು ಸೈಡ್ ಇವಾಗ ಅನ್ನಕ್ಕಿಟ್ಟೀನಿ. ನಾನು ಜಾಸ್ತಿ ಅನ್ನನ ಕುಕ್ಕರ್ನೇ ಮಾಡ್ತೀನಿ. ಬಟ್ಟು ಅಷ್ಟೊಂದು ಸ್ವಲ್ಪ ಅನ್ನ ಮಾಡೋದತ್ತಂದ್ರೆ ಕುಕ್ಕರ್ ಒಳಗೆ ಮಾಡೋದಿಲ್ಲರಿ. ಯಾವಾಗೋ ಓಪನ್ ಪಾತ್ರೆಯಾಗ ಈ ಥರ ಒಂದು ಕಡೆ ಪಲ್ಯ ಒಂದು ಕಡೆ ರೊಟ್ಟಿ ಮಾಡೋದಿತ್ತಂದ್ರೆ ನಾನು ಇವಾಗ ಓಪನ್ ಪಾತ್ರೆಗೆ ಮಾಡ್ತೀನಿ. ನೋಡಿ, ಇಲ್ಲಿ ನಾನು ಪಲ್ಯ ಮಾಡಾಕತ್ತೀನಿ. 2 ತತ್ತಿ ಇದ್ವು, ಹಂಗಾಗಿ ತತ್ತಿ ಪಲ್ಯ ಮಾಡಿದ್ರಾಯ್ತು ಅಂತಂದು ನಮ್ಮ ಸಾನ್ವಿ ತತ್ತಿ ಪಲ್ಯ ಮಾಡು ಅಂತಂದು ಆಕೆ ಆ ತತ್ತಿ ತರಿಸಿಟ್ಟು ಒಂದು 4 ದಿನ ಆಗಿತ್ತು, ಮಾಡೇ ಇದ್ದಿಲ್ಲ. ಹಂಗಾಗಿ ನಮ್ಮ ಸಾನ್ವಿ ಮಮ್ಮಿ ಯಾವತ್ತಾದರೂ ರೊಟ್ಟಿ ಮಾಡ್ತೀಯಲ್ಲ ಅಂದ್ಲು. ಆಯಿತು ಅಂತಂದು ರೊಟ್ಟಿ ಮಾಡಿದ್ರಾಯ್ತು ಅಂತಂದು ತತ್ತಿ ಪಲ್ಯ ಮಾಡಾಕತ್ತೀನಿ. ಇಲ್ಲಿ ಉಳ್ಳಾಗಡ್ಡಿನ ಜಾಸ್ತಿ ಹೊತ್ತು ಬೇಯಿಸ್ಕೊಬಾರ್ದ್ರಿ. ಸ್ವಲ್ಪ ಉಳ್ಳಾಗಡ್ಡಿ ಬೇಯಿಸ್ಕೊಂಡ್ರೆ ಇದಾಗುತ್ತೆ. ಅಂದ್ರೆ ಉಳ್ಳಾಗಡ್ಡಿ ಸ್ವಲ್ಪ ತಿನ್ನಬೇಕಾದ್ರೆ ಕರ್ಕರ್ ಅಂತಂದು ಇದು ಆಗಬೇಕು, ಹಂಗಾರೆ ಟೇಸ್ಟ್ ಆಗುತ್ತೆ. ಬನ್ನಿ, ನಾನು ಇವಾಗ ಇಲ್ಲಿ 2 ತತ್ತೇನು ಹಾಕ್ಕೊಂಡಿನಿ. ಆಮೇಲೆ ಇದಕ್ಕೆ ಒಣ ಖಾರ ಹಾಕೋಕ್ಕಿಂತ ಸ್ವಲ್ಪ ಹಸಿ ಖಾರನ ಮೆಣ್ಸಿಕಾಯಿನ ಜಜ್ಜಿ ಹಾಕೊಂಡ್ರೆ ಟೇಸ್ಟ್ ಆಗುತ್ತೆ. ನಮ್ಮ ಸಾನ್ವಿ ಖಾರ ತಿನ್ನೋಕೆ ಇದು ಮಾಡ್ತಾಳೆ. ಮತ್ತು ಅದೆಲ್ಲ ಮೆಣಸಿಕಾಯಿನೂ ಸ್ವಲ್ಪ ಬಂತಂದ್ರು ಅದೆಲ್ಲ ಸೇರಿಸಿಡ್ತಾಳ್ರಿ. ಹಂಗಾಗಿ ನಾನು ಒಣ ಖಾರ ಹಾಕೀನಿ. ಬನ್ನಿ, ಇಲ್ಲಿ ನಂದು ಪಲ್ಯ ಕೂಡ ರೆಡಿ ಆಯಿತು. ಇನ್ನು ಇವಾಗ ರೊಟ್ಟಿ ಮಾಡೋಣ. ಒಂದು ಸೈಡು ಅನ್ನ ಕೂಡ ಬೇಕತ್ತೈತಿ, ರೊಟ್ಟಿ ಮಾಡೋಣ. ಬಿಸಿ ಜೋಳದ ರೊಟ್ಟಿ ತತ್ತಿ ಪಲ್ಯ ಯಾರಿಗಿಲ್ಲ ಇಷ್ಟೇ ರೀ. ಈ ಥರ ಇದು ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರ್ತಲ್ರಿ. ನಾವು ಜಾಸ್ತಿ ಅಡುಗೆ ಮಾಡಿಟ್ಟು ಸುಮ್ಮಕ್ಕೆ ಇಡ್ಸೋಕ್ಕಿಂತ ಅವಾಗಲೇ ಮಾಡ್ಕೊಂಡ್ರೆ ತಿಂದ್ರೆ ಟೇಸ್ಟಾಗಿರುತ್ತೆ. ಆಮೇಲೆ ನಾನು ಇವಾಗ ಏನು ಮಾಡಾಕತ್ತೀನಿ ಅನ್ರಿ, ರೊಟ್ಟಿನ ಜಾಸ್ತಿನ ಮಾಡಿಡಾಕತ್ತೀನಿ. ರೊಟ್ಟಿ ಅಂತೂ ಭಾಳ ಸ್ಟಾಕ್ ಆಗಿಬಿಟ್ಟು ನಮ್ಮ ಮನ್ಯಾಗ. ಏನೋ ಗೊತ್ತಿಲ್ಲ, ನನಗೆ ಬಿಸಿ ರೊಟ್ಟಿ ತಿನ್ನೋಕ್ಕಿಂತ ಕಟ್ಟಗೆ ರೊಟ್ಟಿ ತಿನ್ನೋಕೆ ಇಷ್ಟ. ಹಂಗಾಗಿ ನಾನು ಸ್ವಲ್ಪ ಜಾಸ್ತಿನೇ ಮಾಡ್ತೀನಿ. ಬನ್ನಿ, ಇಲ್ಲಿ ಇವಾಗ ಅನ್ನನ ಬೇಯಿಸ್ಕೊಳ್ಳೋಣ. ಅನ್ನ ಬೇಯಿಸ್ಕೊಂಡು ಇದು ಅವಾಗೆಲ್ಲ ಈ ಥರ ನಮ್ಮಮ್ಮ ಹೇಳ್ತಿದ್ಲು, ಈ ಥರ ಅನ್ನ ಬಸ್ತು ನಾವು ಗಂಜಿ ಕುಡಿತಿದ್ವಿ ಅಂತಂದು. ಆಮೇಲೆ ನೋಡ್ರಿ, ಇಲ್ಲಿ ಒಂದು ರೊಟ್ಟಿ ಕೂಡ ರೆಡಿ ಆಯಿತು. ನನಗಂತೂ ಕೈಲೇ ಸ್ವಲ್ಪನೂ ರೊಟ್ಟಿ ಬಿಡೋಕ್ಕೆ ಬರೋದಿಲ್ಲ ರೀ. ಸ್ವಲ್ಪ ಅಷ್ಟು ಸೇಪ್ ಬರೋವರೆಗೂ, ಅದು ಜಾಸ್ತಿ ಇಲ್ಲ, ಸ್ವಲ್ಪ ಒಂದಿನಾರು ಕೈಲಿ ರೊಟ್ಟಿ ಮಾಡ್ಬೇಕಂತೀನಿ ಕೈಲಿ ಬಡಿತೀನಲ್ಲ, ಕೈಲಿ ಬಡಿಯೋಕೆ ರೊಟ್ಟಿನ ಇಗ್ಗೋದಿಲ್ಲ ರೀ. ಹಂಗಾಗಿ ನಾನಿಲ್ಲಿ ರೊಟ್ಟಿನ ಲಟ್ಸದ ನೋಡಿ. ರೊಟ್ಟಿ ಎಷ್ಟು ಚೆನ್ನಾಗಿ ಉಬ್ಬರ್ದವಲ್ಲ, ಈ ಥರ ರೊಟ್ಟಿ ಉಬ್ಬು ಬಂದ್ರೆ ತಿನ್ನೋಕೆ ಟೇಸ್ಟಾಗಿರ್ತಾವ. ನಮ್ಮ ಸಾನ್ವಿಗಂತೂ ಸಿಕ್ಕಾಪಟ್ಟೆ ಇಷ್ಟ ರೀ ಈ ಥರ ಉಬ್ಬಿದ ರೊಟ್ಟಿ ಅಂದ್ರೆ. ಪೂರಿ ಅಂತಾಳೆ, ಹಾಗಾಗಿ ಆಕೆಗೆ ಇಷ್ಟ. ಬನ್ನಿ, ಇವಾಗ ನಮ್ಮದು ರೊಟ್ಟಿ ಎಲ್ಲ ಮಾಡೋದಾಯ್ತು. ರೊಟ್ಟಿ ಮಾಡೋದಾಗಿ ನೀನು ಗ್ಯಾಸಿನ ಕಟ್ಟಿ ತೊಳೆದೈತಲ್ರಿ, ಅದು ಒಂದು ಕಷ್ಟ. ನೋಡ್ರಿ, ಇಲ್ಲಿ ನಾನು ರೊಟ್ಟಿ ಮಾಡ್ಕೊಂತ ಆ ಕಡೆ ಅನ್ನಕ್ಕೆ ಇಟ್ಟಿದ್ನೆಲ್ಲ ನೆನಪೇ ಇಲ್ಲರಿ. ರೊಟ್ಟಿ ಮಾಡ್ಕೊಂತ ಏನೇನೋ ಯೋಚನೆ ಮಾಡ್ಕೊಂತ ಅನ್ನ ಎಲ್ಲ ಹೊತ್ತೋಗೈತಿ, ನೋಡೇ ಇಲ್ಲನು. ಆಮೇಲೆ ಅದು ವಾಸನೆ ಬಂದಿಂದ ನೋಡೀನಿ. ಬನ್ನಿ,
ಎಲ್ಲರೂ ಊಟ ಮಾಡೋಣ. ಬಿಸಿ ಜೋಳದ ರೊಟ್ಟಿ ಆಮೇಲೆ ತತ್ತಿ ಪಲ್ಯ. ನೋಡ್ರಿ ನಾವು ಇವಾಗ ಸಡನ್ನಾಗಿ ಹಾಸ್ಪಿಟ್ಲಿಗೆ ಬಂದ್ವಿ. ಯಾಕಂದ್ರೆ ನಮ್ಮ ಮೊನ್ನೆಯವ್ರಿಗೆ 2 ದಿನದಿಂದ ವಾಮಿಟು ಆಗಕತ್ತಿತ್ತು. ಕಡಿಮೆ ಆಗುತ್ತೆ ಬಿಡು ಅಂತ ಬಿಟ್ಟಿದ್ರು. ಅದು ಕಡಿಮೆನೇ ಆಗಲಿಲ್ಲ. ಹಂಗಾಗಿ ಬೇಡ ಮತ್ತೆ ಕಡಿಮೆ ಆಗಿಲ್ಲ ಮತ್ತೆ ಏನಾದರೂ ಜಾಸ್ತಿ ಆದರೆ ಏನು ಅಂತಂದು ನಾವು ಇವಾಗ ಹಾಸ್ಪಿಟ್ಲಿಗೆ ಬಂದ್ವಿ. ಅವರು ಒಳಗಡೆ ಇದ್ದಾರೆ, ನಾವಿಲ್ಲಿ ಹೊರಗಡೆ ಕುಂತಿದ್ವಿ. ಯಾಕಂದ್ರೆ ಜಾಸ್ತಿ ಜನ ಬಾಯಿಸಿದ್ರು. ನೋಡ್ರಿ ನಮ್ಮ ಸಾನ್ವಿ ತಂಡು ಹಿಡಿತೈತೆ ಅಂತಂದು ಅವ್ರ ಪಪ್ಪ ಜಾಕೆಟ್ ಬಿಚ್ಚೋಗಿದ್ರ. ಆ ಜರ್ಕಿನ ಹಾಕೊಂಡು ಕೂತ್ಕೊಂಡಾಳ. ಸರಿ ತೋರ್ಸು. ಅದು ಯಾವಾಗಲಿದ್ದಾನ ಆಟ ಐತೆ ಅದು.